ಭಾರವಾದ ಶಿಲುಬೆಯೆಂದು ಕೆಳಗಿಳಿಸಲಿಲ್ಲ, ನುಣುಪಾದ ಮೊಳೆಗಳೆಂದು ಬೇಡವೆನ್ನಲಿಲ್ಲ. ಭಾರವಾದ ಶಿಲುಬೆಯೆಂದು ಕೆಳಗಿಳಿಸಲಿಲ್ಲ, ನುಣುಪಾದ ಮೊಳೆಗಳೆಂದು ಬೇಡವೆನ್ನಲಿಲ್ಲ. ನನ್ನ ಯೋಚಿಸಿದೆ, ನನ್ನ ಪ್ರೀತಿಸಿದೆ, ನನಗಾಗಿ ಜೀವ ನೀಡಿದೆ, ನನಗಾಗಿ ಜೀವ ನೀಡಿದೆ. ಇಟ್ಸ್ ನಾಟ್ ಲೇಟ್ ದ ಸ್ಟಾರ್ಟಪ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕರ್ತನಲ್ಲಿ ಸಂತೋಷವಾಗಿದ್ದೇನೆ. ನಾವು ಅನೇಕ ಸಲ ಮೇಧಾವಿಗಳು ಕೇಳುವಂಥ ಪ್ರಶ್ನೆಗಳಿಗೆ ಕೂಡ ಉತ್ತರ ಹುಡುಕೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಆದರೆ ಚಿಕ್ಕ ಮಕ್ಕಳು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದು ಅನ್ನೋದು ತುಂಬಾ ಕಷ್ಟವಾದ ವಿಷಯ. ಬೆಳಗ್ಗೆ ನಾವು ಆರಾಧನೆಗಾಗಿ ಟಿ ವಿಯನ್ನು ಆನ್ ಮಾಡಿದಾಗ ಹೊಸದಾಗಿ ಒಂದು ಹಾಡು ರಿಲೀಸ್ ಆಗಿದೆ. ಅದರಲ್ಲಿ ಯೇಸು ಕ್ರಿಸ್ತನು ಬಂದುಬಿಟ್ಟು ಒಬ್ಬ ಮನುಷ್ಯನ ಜೊತೆಯಲ್ಲಿಯೇ ಇರ್ತಾರೆ. ಅವರ ಕೈಗಳಲ್ಲಿ ಆ ಮೊಳೆ ಇರುವಂತಹ ದೃಶ್ಯವನ್ನು ನನ್ನ ಮಗ ನೋಡಿದ ತಕ್ಷಣ ಒಂದು ಮಾತನ್ನು ನನ್ನ ಹತ್ರ ಕೇಳಿದ, ಒಂದು ಪ್ರಶ್ನೆಯನ್ನು ಹೇಳಿದ ತಕ್ಷಣ ನನಗೆ ಏನೂ ಅವನಿಗೆ ಆನ್ಸರ್ ಮಾಡಲಿಕ್ಕೆ ಆಗಲಿಲ್ಲ. ಆಮೇಲೆ ಯೋಚನೆ ಮಾಡಿದೆ. ಸೊ ಅದು ನನ್ನ ಒಂದು ಅನಿಸಿಕೆ, ಅದನ್ನು ನಿಮ್ಮ ಜೊತೆ ಕೂಡ ಹಂಚ್ಕೊಳ್ಳೋಣ ಅಂತ ಹೇಳಿ ಅನ್ನಿಸ್ತು. ಅವನು ಕೇಳಿದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಮ್ಮ, ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಜಡಿದು 2000 ವರ್ಷಗಳಾಯಿತು, ಇನ್ನೂ ಕೂಡ ಆತನ ಕೈಗೆ ಇರುವಂತಹ ಗಾಯಗಳು ವಾಸಿ ಆಗಲಿಲ್ವಾ? ಅವರು ಎಲ್ಲ ಒಂದು ಗಾಯಗಳನ್ನ ವಾಸಿ ಮಾಡ್ತಾರಲ್ವ, ಅವರ ಕೈಯಲ್ಲಿರುವಂತಹ ಗಾಯಗಳು ಇನ್ನೂ ವಾಸಿಯಾಗಿಲ್ವಾ? 2000 ವರ್ಷವಾದರು ಅಂತ ಹೇಳಿ ಕೇಳಿದ. ಅವನು ಕೇಳಿದ ತಕ್ಷಣವೇ ನನಗೆ ಆನ್ಸರ್ ಹೇಳಲಿಕ್ಕಾಗಲಿಲ್ಲ. ನಾನು ಸ್ವಲ್ಪ ಹೊತ್ತು ಅದನ್ನೇ ಯೋಚನೆ ಮಾಡಿ ಧ್ಯಾನ ಮಾಡಿದ ಮೇಲೆ ನನಗೆ ಅನ್ನಿಸ್ತು, ಆಗ ಯೇಸು ಕ್ರಿಸ್ತುವಿಗೆ ಮೊಳೆಗಳನ್ನು ಜಡಿದಾಗ ಅವ್ರು ಅಂದ್ಕೊಂಡಿದ್ರೆ ಅದು ದೊಡ್ಡ ವಿಷಯವೇ ಅಲ್ಲ. ಈ ಪಾಪಿಗಳನ್ನು ಕ್ಷಮಿಸು ಅಂತ ಹೇಳೋ ಮನಸ್ಸಿರೋರಿಗೆ ಈ ಪಾಪಿಗಳನ್ನು ನೀವು ಶಿಕ್ಷಿಸಿ ದೇವರೇ, ತಂದೆಯೇ ನನ್ನನ್ನು ಇವರಿಂದ ಕಾಪಾಡಿ ಅಂತ ಹೇಳಿ ಒಂದು ಮಾತು ಹೇಳಿದರೆ ಅವ್ರನ್ನ ಕಾಪಾಡ್ತಾ ಇದ್ರು ತಂದೆಯಾದ ದೇವರು. ಆದರೆ ಯೇಸು ಕ್ರಿಸ್ತು ಹಾಗೆ ಮಾಡಲಿಲ್ಲ. ಅವರು ಆ ಮೊಳೆಗಳನ್ನು ಅವರ ಕೈಗಳಲ್ಲಿ ಒಡೆಸಿಕೊಂಡದ್ದಕ್ಕೆ ಕಾರಣ ನಾವು ಮಾಡಿದ ಪಾಪಗಳಿಗಾಗಿ, ನಮ್ಮ ಒಂದು ಅನ್ಯಾಯಗಳಿಗಾಗಿ, ನಮ್ಮ ಒಂದು ಅನೀತಿಗಳಿಗಾಗಿ ನಮಗಾಗಿ ಶಿಲುಬೆಯಲ್ಲಿ ಜಡೆಯಲ್ಪಟ್ಟರು. ಸೊ ನನಗೆ ಇದನ್ನು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಅವನ ಪ್ರಶ್ನೆ ನನ್ನನ್ನು ತುಂಬಾ ಕಾಡ್ತಾ ಇತ್ತು. ನನಗೆ ಅನ್ನಿಸ್ತು, 2000 ವರ್ಷಗಳಿಂದ ಅದು ಇನ್ನೂ ಕೂಡ ವಾಸಿ ಆಗಿಲ್ಲ ಅಂತ ಹೇಳಿದ್ರೆ ಕಾರಣ ಇವತ್ತಿಗೂ ನಾವು ತಪ್ಪು ಮಾಡ್ತಾನೇ ಇದ್ದೇವೆ. ಇವತ್ತಿಗೂ ನಮ್ಮೆಲ್ಲರಲ್ಲಿಯೂ ಒಂದೊಂದು ತಪ್ಪು ಖಂಡಿತ ಇದೆ. ಇವತ್ತಿಗೂ ನಾವು ಅವರನ್ನು ನೋಯಿಸ್ತಾನೇ ಇದ್ದೇವೆ. ಇವತ್ತಿಗೂ ನಾವು ಯಾವುದೋ ಒಂದು ಕಾರ್ಯದಲ್ಲಿ ಅವರಿಗೆ ಇಷ್ಟವಾಗದ ಕೆಲಸಗಳನ್ನು ಹೇಗೋ ಒಂದು ರೀತಿಯಲ್ಲಿ ಮಾಡಿ ಅವರಿಗೆ ಚಾಟಿಯೇಟುಗಳನ್ನು ನಾವು ಕೊಡ್ತಾ ಇದ್ದೇವೆ. ಆ ದಿನ ಅವರನ್ನು ದೇವರೆಂದು ನಂಬದ ಜನ, ದೇವರನ್ನು ಹೇಳೋದನ್ನು ಸಹಿಸಿಕೊಳ್ಳಲಾಗದ ಜನ ಆ ಒಂದು ಶಿಕ್ಷೆಯನ್ನು ಕೊಟ್ಟರೆ, ಇವತ್ತು ಆ ದೇವರನ್ನು ನಮ್ಮ ಸ್ವಂತ ರಕ್ಷಕನಾಗಿ ನಾವು ತೆಗೆದುಕೊಂಡು ಇವತ್ತಿಗೂ ಕೂಡ ನಾವು ಅವರಿಗೆ ಆ ಪನಿಷ್ಮೆಂಟ್ನ ಕೊಡ್ತಾ ಇದ್ದೀವಾ ಅಂತ ಹೇಳಿ ನನಗೆ ಅನ್ನಿಸ್ತು. ಈ ಒಂದು ಚಿಕ್ಕ ಆಲೋಚನೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು. ನಿಮಗೂ ಆ ರೀತಿಯಾದ ಆಲೋಚನೆಗಳಿದ್ರೆ ಆದಷ್ಟು ಕ್ರಿಸ್ತನಷ್ಟು ನಾವು ಇರಲಿಕ್ಕೆ ಆಗದಿದ್ದರೂ ಕೂಡ ಕ್ರಿಸ್ತನ ಮಕ್ಕಳು ಅಂತ ಹೇಳಿ ನಮ್ಮ ಸುತ್ತಲಿರುವವರು ಹೇಳುವ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಿಸಿಕೊಳ್ಳೋಣ. ಥ್ಯಾಂಕ್ ಯು so much. God bless you. Have a good day.